ಇವತ್ತು ತಮಿಳುನಾಡಿನ ಉತ್ತರ ಭಾಗ ಹಾಗೂ ದಕ್ಷಿಣ ಆಂಧ್ರದಲ್ಲಿ ವಾರ್ಧಾ ಚಂಡಮಾರುತ ಅಪ್ಪಳಿಸಲಿದೆ. ಚೆನ್ನೈನ ಪೂರ್ವ ಒಂದು ಭಾಗದಲ್ಲಿ ಕೇಂದ್ರೀಕೃತವಾಗಿರುವಂತಹ ಈ ಚಂಡಮಾರುತದ ಸೋಮವಾರ ಮಧ್ಯಾಹ್ನದ ನಂತರ ನೆಲ್ಲೂರು ಮತ್ತು ಮಚಿಲಿಪಟ್ಟಣಂನ ಮಧ್ಯೆ ಹಾದು ಹೋಗಲಿದೆ. ಚಂಡಮಾರುತದ ಎಫೆಕ್ಟ್ನಿಂದಾಗಿ ನೆಲ್ಲೂರು ಹಾಗೂ ಚೆನ್ನೈನಲ್ಲಿ ಭೂಕುಸಿತವಾಗಿದ್ದು 12 ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ಹಲವೆಡೆ ಮರಗಳು ಕೂಡ ಧರೆಗೆ ಉರುಳಿವೆ. ಆಂಧ್ರದಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 7 ಎನ್ಡಿಆರ್ಎಫ್ ತಂಡಗಳನ್ನು ಯೋಜನೆ ಮಾಡಲಾಗಿದ್ದು ಸದ್ಯಕ್ಕೆ ಸೈಕ್ಲೋನ್ನ ತರಂಗಗಳ ಅಬ್ಬರ 2.5 ಮೀಟರ್ನಿಂದ 4 ಮೀಟರ್ ಇದೆ. ವೇಗ ಹೆಚ್ಚಾದಂತೆಲ್ಲ 6 ರಿಂದ 9 ಮೀಟರ್ ವರೆಗೂ ತಲುಪುವ ಸಾಧ್ಯತೆ ಇದೆ. ಈಗಾಗಲೇ ಪೂರ್ವ ಚೆನ್ನೈನ 120 ಕಿಲೋಮೀಟರ್ಗೆ ಈ ಸೈಕ್ಲೋನ್ ಆವರಿಸಿದ್ದು ಸೈಕ್ಲೋನ್ ವೇಳೆ ಗಾಳಿಯ ವೇಗ 80 ರಿಂದ 90 ಕಿಲೋಮೀಟರ್ನಷ್ಟಿರುತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ಬೆಂಗಳೂರಿನಲ್ಲೂ ವಾರ್ಧಾ ಸೈಕ್ಲೋನ್ನಿಂದಾಗಿ ಸಂಜೆ 5 ಗಂಟೆಯ ನಂತರ ಜಿಟಿ ಮಳೆಯಾಗೋ ಲಕ್ಷಣಗಳು ಇದೆ. ಇನ್ನು ಕೋಲಾರ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ರಾತ್ರಿ ವೇಳೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಪಬ್ಲಿಕ್ ಟಿವಿಗೆ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿ ಗವಾಸ್ಕರ್ ತಿಳಿಸಿದ್ದಾರೆ. ಅಂತ ಚಂಡಮಾರುತ ಏನಿದೆಯೋ ಅದೀಗ ಇವತ್ತು ಬೆಳಗಿನ ಮಾಹಿತಿ ಪ್ರಕಾರ ತಮಿಳುನಾಡು ಕೋಸ್ಟ್ ಅಲ್ಲಿ ಚೆನ್ನೈ ಹತ್ರದಲ್ಲಿ ಒಂದು 100 ಕಿಲೋಮೀಟರ್ ದೂರದಲ್ಲಿ ಕೇಂದ್ರೀಕೃತವಾಗಿದೆ. ಅದು ಇವತ್ತು ಮಧ್ಯಾಹ್ನಕ್ಕೆ ಲ್ಯಾಂಡ್ ಫಾಲ್ ಆಗಿ ಮುಂದುವರಿಯಕ್ಕೆ ಸಾಧ್ಯತೆ ಇದೆ. ಅದು ಬೈ ಈವ್ನಿಂಗ್ ಅದ್ರ ಪ್ರಭಾವ ನಮ್ಮ ಬೆಂಗಳೂರು ಮತ್ತೆ ನಮ್ಮ ರಾಜ್ಯದ ಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಸೌತ್ ಇಂಟೀರಿಯರ್ ಕರ್ನಾಟಕ ಜಿಲ್ಲೆಗಳೆಲ್ಲ ಅದ್ರ ಪ್ರಭಾವ ಇರ್ಲಿಕ್ಕೆ ಸಾಧ್ಯತೆಗಳಿದೆ. ಅದರಿಂದ ವ್ಯಾಪಕವಾಗಿ ಮಳೆ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಗಾಳಿನೂ ಒಂದು 40 ಕಿಲೋಮೀಟರ್ ವೇಗದಲ್ಲಿ ಬೀಸುವಂತ ಗಾಳಿನೂ ನಮಗೆ ಪ್ರಭಾವ ಇರುತ್ತೆ. ಅದ್ರ ಜೊತೆಗೆ ಫುಲ್ ಮೋಡಕದ ವಾತಾವರಣ. ಇದ್ರ ಪ್ರಭಾವ ಇವತ್ತು ರಾತ್ರಿಯಿಂದ ನಾಳೆ ಮತ್ತೆ ನಾಡಿದ್ದು ತನಕನೂ ಇದ್ರ ಪ್ರಭಾವ ಎಲ್ಲಾ ಜಿಲ್ಲೆಗಳಲ್ಲಿ ಸೌತ್ ಇಂಡಿಯಾ ಕರ್ನಾಟಕ ಜಿಲ್ಲೆಗಳೆಲ್ಲ ಮೇಲೆ ಇರುತ್ತೆ. ತಮಿಳುನಾಡಿನ ಉತ್ತರ ಭಾಗ ಹಾಗೂ ದಕ್ಷಿಣ ಆಂಧ್ರದಲ್ಲಿ ವಾರ್ಧಾ ಚಂಡಮಾರುತದ ಎಫೆಕ್ಟ್ನಿಂದಾಗಿ ನೆಲ್ಲೂರು ಹಾಗೂ ಚೆನ್ನೈನಲ್ಲಿ ಭೂಕುಸಿತವಾಗಿದ್ದು 12 ವಿಮಾನಗಳ ಹಾರಾಟ ಸ್ಥಗಿತವಾಗಿದೆ. ಹಲವೆಡೆ ಮರಗಳು ಕೂಡ ಧರೆಗೆ ಉರುಳಿರುವಂತಹ ಪರಿಸ್ಥಿತಿ. ಆಂಧ್ರದಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 7 ಎನ್ಡಿಆರ್ಎಫ್ ತಂಡಗಳನ್ನ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ಸೈಕ್ಲೋನ್ನ ತರಂಗಗಳ ಅಬ್ಬರ 2.5 ಮೀಟರ್ನಿಂದ 4 ಮೀಟರ್ ಇದೆ ಅನ್ನುವಂತಹ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ವಾರ್ಧಾ ಸೈಕ್ಲೋನ್ನಿಂದಾಗಿ ಸಂಜೆ 5 ಗಂಟೆಯ ನಂತರ ಜಿಟಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ವಿಜ್ಞಾನಿ ಗವಾಸ್ಕರ್ ತಿಳಿಸಿದರು. ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. ಐಟಿ ರೇಡ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದು ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. ಐಟಿ ಬೆನ್ನಲ್ಲೇ ಎಸಿಬಿ ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ ಐಟಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟ್ ಅನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ ಐಟಿ ಬಿಸಿ ನೀರನ್ನ ಇಟ್ಟಂತಾಗಿದೆ.